ಸೊ ಗೈಸ್, ಇವಾಗ ನಾವು 1 ಅವರ್ದಲ್ಲಿ ರೂಮ್ ಮಾಡಿದ್ದೀವಿ. ಬೆಳಗ್ಗೆ ಸನ್ರೈಸ್ ನೋಡೋಕೆ ಹೋಗಬೇಕು. ಸೊ ಇದೇ ನಮ್ಮ ರೂಮ್ ನಂಬರ್ 5. ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮ ರೈಟ್ ಸೈಡಲ್ಲಿ ವಾಶ್ರೂಮು. ತುಂಬ ಹೈಜಿನ್ ಆಗಿದೆ. ಎಲೆಕ್ಟ್ರಿಕ್ ಗೀಸರ್ ಇದೆ ವಾಶ್ರೂಮ್. ಮತ್ತು ಈ ಕಡೆ ಬಂದರೆ ಲೆಫ್ಟ್ ಸೈಡ್ಗೆ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನಮ್ಮಪ್ಪ ಆಲ್ರೆಡಿ ಹಾಕಿ ಬಿಟ್ಟವ್ರೆ. ಇಲ್ಲೊಂದು ಟಿ ವಿ ಇದೆ, ಬಟ್ ಟಿ ವಿ ನಾವು ಹಾಕಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿವಿ. ಎ ಸಿ ಇದೆ, ಒಂದು ಡಬಲ್ ಬೆಡ್ಡು, ಒಂದು ಕೆಳಗಡೆ. ಸೊ ಇದೇ ನನ್ನ ಪ್ಲೇಸ್ ರಾತ್ರಿಯಾಗೆ. ಬಟ್ ಇದೊಂದು ಸ್ವಲ್ಪ ಚಿಕ್ಕದಾಗಿದ್ರು ಕ್ಯೂಟ್ ಆಗೈತೆ. ಒಂದು ಮಿರರು. ನಮ್ಮ ಅಮ್ಮನ ಫೇವ್ರೆಟ್ ಪ್ಲೇಸ್. ನಾನು ಚೆನ್ನಾಗಿದ್ದೀನ. ಸೊ ಇವಾಗ ಚಿಕನ್ ತಂದಿದ್ದಾರೆ, ನಾನ್ ವೆಜ್ಜು ಅಡುಗೆ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಎಲ್ಲ ಅಡುಗೆ ಮಾಡ್ತಿದ್ದಾರೆ ಅಂತ. ಸ್ವಲ್ಪ ಹಸಿಂದೇನೆ ಅಡುಗೆ ಮಾಡ್ತಾಯಿದ್ದಾರೆ ನೋಡಿ. ಇದು ನಾನ್ ವೆಜ್ ಅಲ್ವಾ ಆಯಿತಾ? ಚಿಕನ್ ಮತ್ತು ಫಿಶ್ಶು. ನಮಗೆ ಟೀನ್ಸ್ಗೆಲ್ಲ ಚಿಕನು. ಒಂದು ನಿಮಿಷ. ಟೀನ್ಸ್ಗೆಲ್ಲ ಚಿಕನ್ನು, ಇನ್ನು ಅಡಲ್ಟ್ಸ್ಗೆಲ್ಲ ಫಿಶ್ಶು. ಸೊ ಊಟ ಮಾಡಿಬಿಟ್ಟು ಒಳ್ಳೆ ನಿದ್ದೆ ಹೊರದಿ ಬೆಳಗ್ಗೆ 5 o'clock ಎದ್ದೇಳಬೇಕು ಸನ್ರೈಸ್ ನೋಡೋಕ್ಕೆ. ನಾಳೆ ಹೊರಡ್ಬೇಕು ಇಲ್ಲಿಂದ. ಮಲ್ಕೊಳ್ಳೋದು. ಸೊ ಇವಾಗೆಲ್ಲ ಹತ್ತಿದ್ದೀರಿ. ಎಲ್ಲರೂ ಹಂಗೆ ಹಾಯ್ ಮಾಡಿ ಎಲ್ಲರೂ. ಅಲ್ಲೇ ಬೀಳ್ತಾಳೆ ಹುಡುಗಿ. ಒಂದು 2 ನಿಮಿಷ ಅಂತ ಹೇಳ್ಬಿಟ್ಟು 2 ನಿಮಿಷ ಎಲ್ಲಿ ಶಕ್ತಿ. ಸ್ಪ್ರೆಡ್ ಮಾಡೋ. ಅಪ್ಪ ಮೆರ್ಗಾಡ್ಕ ಬತ್ತಿದ್ದ, ಅವ್ವ ನಿಂದಾಡ್ಕ ನಿಂತಿದ್ದು, ಮಗಳು ಒಳೊಳಗೆ ಮಾಡ್ಬಿಟ್ಟು ಅಡಗೋಯ್ತು. ಆಗಡ್ಡು ಸತ್ತಿತ್ತು, ಮಾಡಿನ ಹೋಯ್ತಿತ್ತು. ಬಾರ ಕೊಡೋ. ಇವ್ರೆ ಹಾಡ್ ಹಾಕಿ ಒಂದು ಡ್ಯಾನ್ಸ್ ಮಾಡ್ಬೇಕು. ನನ್ನ ಮಗಳು ಅಳ್ತಾವಳೆ, ಹಾಡ್ ಹಾಕಪ್ಪ. ನನ್ನ ಮಗಳು ಅವ್ರು ನೋಡ್ಕೊಂಡು ಹೊಟ್ಟೆ ಉರಿ ಪಡ್ಕೊಂಡು ಅಳ್ತಾವಳೆ, ಹಾಡ್ ಹಾಕೋ.
ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಎಕ್ಸಿಟ್ ಆಗ್ತಾ ಇದ್ದಾರೆ ನೋಡಿ. ಸೊ ಎಲ್ಲ ಬೋಟಿಂಗ್ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ ಫ್ರೆಶ್ ಅಪ್ ಆಗೋಕ್ಕೆ. ಸೊ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಎಲ್ಲಿಗೆ ಗೊತ್ತಿಲ್ಲ. ಸೊ ಇದೆಲ್ಲ ಮತ್ತೆ ಫ್ರೆಶ್ ಅಪ್ ಆಗಿ ಇಲ್ಲಿ ಹೊರನಾಡಿಗೆ ಹೋಗ್ಬೇಕು. ಹಿಂಗೆ ಮಾಡ್ತಾ ಇದ್ದೀವಿ ಬ್ರೋ. ಎಲ್ಲಿಗೆ? ಓಹ್ ಗಂಡಸರ ಕೆಲಸ. ಒಂದು ಇನ್ಸಿಡೆಂಟ್ ಆಯಿತು. ನಮ್ಮಪ್ಪ ಒಂದು ಬೋಟಿಗೆ ಜಂಪ್ ಮಾಡಕ್ಕೆ ಹೋಗಿ ಬಿದ್ರು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿರ್ಲಿಲ್ಲ. ಯಾಕೆ ಬಿದ್ರಿ? ಅದು ಕಾಲ್ ಸ್ಕಿಟ್ ಆಗೋಯ್ತು. ಅಯ್ಯೋ ಹೆಂಗಿತ್ತು ಬೋಟಿಂಗು? ಆಮೇಲೆ ಚೆನ್ನಾಗಿತ್ತು. ಪಾಪ ನಿಮ್ಗೆ ಕೇಳಂಗೆ ಇಲ್ಲ ಬಿಡಿ. ಅಂಕಲ್ ಹೆಂಗಿತ್ತು ಬೋಟಿಂಗು? ಸೂಪರ್ ಆಗಿತ್ತಾ? ಬೋಟಲ್ಲಿದ್ರು, ಜಂಪ್ ಮಾಡಿ, ಬೈಸ್ಕೊಳ್ಳಿಲ್ಲ, ಎಂಜಾಯ್ ಮಾಡಿದ್ರು. ಎಂಜಾಯ್. ಇಬ್ಬರಿಗೂ ಸ್ವಿಮ್ಮಿಂಗ್ ಬರ್ತಿತ್ತು. ಬಿದ್ರು ಎದ್ರು ಅಂದ್ರು. ಬ್ರೋ ಹೆಂಗಿತ್ತು ಬೋಟಿಂಗು? ಸಖತ್ತಾಗಿತ್ತಾ? ಹೆಂಗಿತ್ತು ಆಂಟಿ? ಹೆಂಗಿತ್ತು ಬೋಟಿಂಗು? ಸೂಪರ್. ಹೆಂಗಿತ್ತು? ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವೆಲಸ್. ನೀನು? ನೈಸ್ ಎಕ್ಸ್ಪೀರಿಯನ್ಸ್. ನೀವು ಒಂದ್ಸಲ ಬನ್ನಿ ಅಂಡ್ ವಿಸಿಟ್ ಮಾಡಿ. ಅಂಕಲ್ ಹೆಂಗಿತ್ತು ಬೋಟಿಂಗು? ಸೂಪರ್. ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದೀರಾ. ಯುವಕರೆಲ್ಲ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದೀರಾ. ಈಗೆಲ್ಲ ಸಂತೋಷ ಆಗ್ಲೇ. ಸಂತೋಷಕ್ಕೋಸ್ಕರವಾಗಿ ನಾವು ಈ ಅರೇಂಜ್ ಮಾಡಿರೋದು ಶುಭವಾಗಿ. ಕಟ್ ಮಾಡ್ತೀನಿ ಬಿಡಿ ಅಷ್ಟೊಂದೇ. ಅಂಕಲ್ ವೇಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ ಅಂಕಲ್? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಬಟ್ ಏನಪ್ಪ ಒಂದು ಕೊರತೆ ಅಂತ ಅಂದ್ರೆ, ನಿಮ್ಮ ತಂದೆಯವರು ಡೈ ಬಿದ್ರು. ಅವ್ನು ಬೀಳಲಿ, ಆದ್ರೆ ನಿಮ್ಮ ಅಮ್ಮನ ಮೊಬೈಲ್ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡ್ ಬಿದ್ದುಬಿಟ್ಟು ನಿಮ್ಮಮ್ಮ ನನ್ನ ಮೊಬೈಲು ಅಂತಿದ್ರು. ನಮ್ಮಪ್ಪ ಹೇಳಲೇ ಇಲ್ಲ. ಹಾಕ್ತೀನಿ ಇದನ್ನ ಹಾಕ್ತೀನಿ, ಖಂಡಿತ ಹಾಕ್ತೀನಿ. ಅಂದ್ರೆ ನಮ್ಮ ಮಂಜುಗೆ ಈ ಮೂಲಕ ಅನ್ಯಾಯ ಆಗ್ತಾ ಇದೆ. ರಾತ್ರಿ 7 ಘಟನೆ ನಡೀತು ಅಂತ ಗೊತ್ತಿರ್ಲಿಲ್ಲ. ಆದ್ರೂ ನಿಮ್ಮಪ್ಪ ಬಿದ್ದ ನಂತರ ಎಲ್ಲಾರು ಮಂಜು ಇಟ್ಕೊಳ್ರು ಅಂತ ನಿಮ್ಮಪ್ಪ ಐಶುನ್ ಫೋನು ಅಂತಿದ್ದ. ನಿಮ್ಮ ಐಶುನ್ ನಿಮ್ಮ ಅಮ್ಮನ ಬಂದು ನನ್ನ ಫೋನು ಅಂದ್ರು. ಇಷ್ಟೇ. ಥ್ಯಾಂಕ್ ಯು. ಇದೇ ಬೋಟಿಂಗ್ ನಾವು ಬಂದಿದ್ದು. ನೇಸರ ಬ್ಯಾಕ್ ವಾಟರ್ ಬೋಟಿಂಗ್ 1 hour ಮಸ್ತಾಗಿತ್ತು. ವೀಡಿಯೋಸ್ ನೋಡಿದ್ದೀರಾ ಅನ್ಕೊಂಡಿದ್ದೀನಿ.